ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಸ್ವಾಗತ. ಸೊ ನಮ್ಮ ಮುಂದಿನ 3 ತಿಂಗಳ ಕೋರ್ಸ್ ಏನಿದೆ NCERT ಕೋರ್ಸು, ಇದರ ಒಂದು ಓರಿಯೆಂಟೇಷನ್ ಸೆಷನ್ ಇವತ್ತಿರೋದು. ಸೊ ವಾಟ್ ವಿಲ್ ಬಿ ದ ಕೋರ್ಸ್, ಹೌ ವಿಲ್ ಬಿ ದ ಕೋರ್ಸ್, ಓಕೆ, ವಾಟ್ ವಿಲ್ ಬಿ ದ ಕೋರ್ಸ್ ಆಫ್ ಆ್ಯಕ್ಷನ್, ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿರುತ್ತೆ ಈ ಕೋರ್ಸಲ್ಲಿ, ಓಕೆ, ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ಯಾಕೆ NCERTs ಇಂಪಾರ್ಟೆಂಟ್ ಅನ್ನೋದನ್ನು ಫಸ್ಟ್ ಹೇಳ್ತೀನಿ ನಿಮಗೆ. ವೈ NCERTs ಆರ್ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ NCERTನಲ್ಲಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳಿರ್ತವೆ. ಓಕೆ, ಬೇಸಿಕ್ಸ್ ಕ್ಲಾರಿಟಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಓಕೆ, ಸೊ ಈ ಬೇಸಿಕ್ಸ್ ಅನ್ನೋದು ಇಟ್ ಈಸ್ ಅ ಫೌಂಡೇಶನ್, ಒಂದು ಅಡಿಪಾಯ ಇದ್ದಂಗೆ. ಈ ಫೌಂಡೇಶನ್ ಗಟ್ಟಿ ಇತ್ತಪ್ಪ ಅಂತ ಹೇಳಿದ್ರೆ ಮುಂದೆ ನೀವು ಮುಂದೆ ಏನೇನು ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ತಿರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಹಗರಕತಿ, ಇದನ್ನು ತಿಳ್ಕೊಂಡ್ರಿ ಅಂದ್ರೆ. ಸೊ ಯಾರೇ ಆಗಲಿ, UPSC ತಯಾರಿ ಮಾಡೋರಾಗಲಿ, KAS ತಯಾರಿ ಮಾಡೋರಾಗಲಿ, ಸೊ ಓಕೆ, ಎಲ್ಲರೂ ಫಸ್ಟ್ ಶುರು ಮಾಡೋದು 6th ಕ್ಲಾಸ್ NCERT ಪುಸ್ತಕದಿಂದ. ಓಕೆ, 6ನೇ ಕ್ಲಾಸ್ NCERTಯಿಂದನೇ ಎಲ್ಲರೂ ಶುರು ಮಾಡೋದು. ಓಕೆ, ಅಷ್ಟು ಇಂಪಾರ್ಟೆಂಟ್ NCERT ಬುಕ್ಸ್ಗಳು. ಸೊ ನಾನು ಇಲ್ಲಿವರೆಗೂ UPSC ಪರೀಕ್ಷೆಯಲ್ಲಿ ಓಕೆ, ನಾನು ಪ್ರಿಲಿಮ್ಸ್ ಕ್ಲಿಯರಾಗಿ, ಓಕೆ, ಮೇನ್ಸ್ ಕ್ಲಿಯರಾಗಿ, ಇಂಟರ್ವ್ಯೂಗೆ ಹೋಗಿ ಬಂದೀನಿ. ಓಕೆ, ಇದೆಲ್ಲ ಎಕ್ಸ್ಪೀರಿಯೆನ್ಸು ಪ್ಲಸ್ KAS ಎಕ್ಸ್ಪೀರಿಯೆನ್ಸು, ಓಕೆ, ಪ್ಲಸ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ CDS ಎಕ್ಸಾಮ್, ಇದರ ಎಕ್ಸ್ಪೀರಿಯೆನ್ಸ್, ಇವೆಲ್ಲವನ್ನ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೇಸಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಓಕೆ, ಬೇಸಿಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಬೇಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗು, ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಇವತ್ತು ಪರೀಕ್ಷೆಗಳು ಹೆಂಗೆ ಆಗ್ತಾಯಿದ್ದಾವಪ್ಪ ಅಂತ ಹೇಳಿದ್ರೆ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಎಕ್ಸಾಮ್ ಹಾಲ್ನಾಗ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು, ಆ ಥರ ಪರೀಕ್ಷೆಗಳು ಇವಾಗ. ಓಕೆ, ಸೊ ನೀವು ಅದನ್ನು ಬಿಟ್ಟು ಇನ್ನೂ ಬೈಪಾಟ್ ಹೊಡಿತೀನಿ, ಒಂದಿಷ್ಟು ಬುಕ್ಸ್ ತೊಗೊಂಡು ಬೈಪಾಟ್ ಹೊಡಿತೀನಿ ಅಂದ್ರೆ ಆಗೋಂಗಿಲ್ಲ. ಓಕೆ, ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಬೇಸಿಕ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು NCERTಗೆ ಹೋಗಿ ಬೇಸಿಕ್ಸ್ ತಿಳ್ಕೊಬೇಕು ಇವತ್ತು. ಓಕೆ, ಸೊ ನಮ್ಮ ಮುಂದಿನ ಕೋರ್ಸ್ ಹೆಂಗಿರುತ್ತೆ, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ನಮ್ಮ ಈ ಕೋರ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ನಾನು ಕವರ್ ಮಾಡ್ತೀನಿ. ಸೊ ಮೊದಲನೇದು ಇಂಡಿಯನ್ ಪೊಲಿಟಿ. ಓಕೆ, ಭಾರತದ ರಾಜಕೀಯ ಶಾಸ್ತ್ರ. ಓಕೆ, ಇದು ಸುಮಾರು ಒಂದು 10 ದಿವಸ ಆಕತ್ತಿದೆ. ಎರಡನೇದ್ದು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ. ಓಕೆ, ಸೊ ಇದು ಒಂದು 9 ದಿವಸ ಆಕತಿ ನನ್ನ ಪ್ಲ್ಯಾನ್ ಪ್ರಕಾರ. ಓಕೆ, ದೆನ್ ಮೂರನೇದ್ದು ಜಿಯೋಗ್ರಫಿ, ಇದು ಒಂದು 10 ದಿವಸ ಆಗತ್ತೆ. ಓಕೆ, ಬೇಸಿಕ್ಸ್ ಹೇಳೋದು ನಿಮಗೆ 10 ದಿವಸ ಅಂದರೆ ಏನು ಇಡೀ ದಿವಸ ತೊಗೊಳಂಗಿಲ್ಲ, ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ಡೈಲಿ ಭಾಳ ಅಂದ್ರೆ 1 ತಾಸು ಇಲ್ಲ 1.5 ತಾಸು ವಿಡಿಯೋ ಬರ್ತೈತಿ ಅಷ್ಟೇ, ಅದಕ್ಕಿಂತ ಹೆಚ್ಚು ಆಗಂಗಿಲ್ಲ. ಓಕೆ, ಸೊ ಅದಾದಮೇಲೆ ನಾಲ್ಕನೇದ್ದು ನನ್ನ ಪ್ರಕಾರ ಹಿಸ್ಟ್ರಿ, ಅದರಲ್ಲಿ ಏನ್ಸಿಯಂಟ್ ಹಿಸ್ಟ್ರಿ. ಓಕೆ, ಆಧುನಿಕ ಇತಿಹಾಸ, ಇದು ಒಂದು 7 ದಿವಸ ಆಕತಿ. 5ನೇದ್ದು ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಇತಿಹಾಸ, ಇದು ಒಂದು 7 ದಿವಸ. ಆಮೇಲೆ ಆಧುನಿಕ ಇತಿಹಾಸ, ಮಾಡರ್ನ್ ಹಿಸ್ಟ್ರಿ, ಸೊ ಇದು ಒಂದು 7 ದಿವಸ. ಓಕೆ, 7 ದಿವಸ ಆಕತಿ ಇದೊಂದು. ದೆನ್ 7ನೇದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಇದು ಒಂದು 7 ದಿವಸ ನನ್ನ ಪ್ಲ್ಯಾನ್ ಪ್ರಕಾರ. 8ನೇದ್ದು ಎನ್ವಿರಾನ್ಮೆಂಟ್, ಪರಿಸರ ವಿಜ್ಞಾನ, ಸೊ ಇದು ಒಂದು 7 ದಿವಸ ಆಗತ್ತೆ. ಓಕೆ, ಸೊ ಈ ರೀತಿ ಒಂದು ಪ್ಲ್ಯಾನ್ ಇರುತ್ತೆ ನಮ್ಮ NCERT ಕೋರ್ಸಲ್ಲಿ. ಓಕೆ, ಸೊ ಇಲ್ಲಿ ಬರೆದಿರ್ತಕ್ಕಂಥ ದಿನಗಳೇನಿದಾವಲ್ಲ, ಇದು ಒಂದು ಅಂದಾಜು, ಹೆಚ್ಚು ಆಗ್ಬೋದು ಕಮ್ಮಿನೂ ಆಗ್ಬೋದು. ಓಕೆ, ಮತ್ತು ಅದಕ್ಕೂ ಇದನ್ನು ಬೈಕೋಬೇಡ್ರಿ, ಹೆಚ್ಚಾತಂದ್ರೆ ಯಾಕೆ ಭಾಳ ಹೆಚ್ಚಿಗೆ ಮಾಡತ್ತೀರಿ ಅಂದ್ಕೋಬೇಡ್ರಿ. ನೀವು ಒಳ್ಳೇದಕ್ಕೆ ಮಾಡಿರ್ತೀನಿ, ಓದಬೇಕು, ಕಲಿಬೇಕು ಅಂತಕ್ಕಂತಹ ಒಂದು ಲಕ್ಷಣವನ್ನು ಇಟ್ಕೊಳ್ಳಿ. ನಿಮ್ಮ ಗುರಿ ಯಾವತ್ತು ಜ್ಞಾನದ ಕಡೆಗೆ ಇರಲಿ. ಓಕೆ, ಸೊ ನಮ್ಮ ಈ ಕೋರ್ಸಲ್ಲಿ ನಾನು ಮುಖ್ಯವಾಗಿ ಬೇಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇರ್ತದೆ. ಓಕೆ, ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋದು, ಯಾಕೆ ಅರ್ಥ ಮಾಡ್ಕೋಬೇಕು, ಹೇಗೆ ಅನ್ನೋದನ್ನು ನಿಮಗೆ ಮುಂದೆ ಕೋರ್ಸಲ್ಲಿ ಹೇಳ್ತೀನಿ. ಸೊ ನನ್ನ ಫೋಕಸ್ಸು
NCERT ಬುಕ್ಸ್ ತೊಗೊಂಡು ನಿಮಗೆ ಬೇಸಿಕ್ಸ್ ಕ್ಲಾರಿಟಿ ಮಾಡೋದು, ಕಾನ್ಸೆಪ್ಟ್ಸ್ಗಳನ್ನು ತಿಳಿಸೋದು ಒಂದು ನನ್ನ ಉದ್ದೇಶ ಆಗಿರ್ತೈತಿ. ಸೊ ಅದಕ್ಕೆ ನೀವು ರೆಡಿಯಾಗಿರ್ರಿ ಎಲ್ಲ ತಿಳ್ಕೊಳಕ್ಕೆ. ಆ್ಯಂಡ್ ಆಮೇಲೆ ಸೊ ಇಲ್ಲಿ ನೋಟ್ಸ್ ಮಾಡ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್. ನೋಟ್ಸ್ ಹೆಂಗೆ ಮಾಡ್ಕೊತೀರಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ನೋಡ್ಕೊತ ಪ್ಯಾರಲಲಿ ನೋಟ್ಸ್ ಮಾಡ್ಬೇಕು ನೀವು. ಓಕೆ, ಕೇಳೋದು ಬರೆಯೋದು ಎರಡು ಜೊತೆಗೆ ಆಗಬೇಕು. ಓಕೆ, ಒಂದು ವೇಳೆ ನೀವು ಸ್ಲೋ ಬರಿತೀರ ಅಂತ ಹೇಳಿದ್ರೆ ವಿಡಿಯೋನ ನಿಲ್ಲಿಸಿ ಬರ್ಕೊಳ್ರಿ, ಕೇಳ್ರಿ, ವಿಡಿಯೋ ನಿಲ್ಲಿಸ್ರಿ, ಬರೀರಿ. ಸೊ ಇಷ್ಟು ಮಾಡಬೇಕು, ಪ್ಯಾರಲಲ್ಲಿ ನೀವು ಬರ್ಕೊತ ಹೋಗ್ಬೇಕು. ನೋಟ್ಸು ಭಾಳ ಇಂಪಾರ್ಟೆಂಟ್. ಬರೀ ಕೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಾನ್ಸಂಟ್ರೇಷನ್ ಇರೋಂಗಿಲ್ಲ, ಅಟೆನ್ಷನ್ ಡೆಫಿಸಿಟ್ ಇರೋಂಗಿಲ್ಲ. ಇವತ್ತು ನಮ್ಮ ಯೂತ್ಸಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಅಟೆನ್ಷನ್ ಡೆಫಿಸಿಟ್, ಕಾನ್ಸಂಟ್ರೇಷನ್ ಇರೋಂಗಿಲ್ಲ ಒಂದು ಕಡೆ. ಸೊ ಯಾಕೆ ಆಗೈತಿ ಈಗ ಅಂದ್ರೆ ಇಟ್ ಈಸ್ ಅ ಮೊಬೈಲ್ ಯುಗ ಈಗ. ಓಕೆ, ಸೊ ಮೊಬೈಲ್ ಯೂಸ್ ಮಾಡಿ ಹೆಂಗಾಗ್ಬಿಟ್ರೆ ನಮ್ಮ ಯುವಕರು ಅಂದ್ರೆ ಒಂದು ನೋಟಿಫಿಕೇಷನ್ ಬರ್ತೈತೆ, ಸೊ ಅಲ್ಲಿ ಗರ್ಲ್ಫ್ರೆಂಡ್ ಮೆಸೇಜ್ ಬಂತ ಅಲ್ಲಿ ಹೋಗೋದು, ಅಲ್ಲಿ ಬಿಟ್ಟು ಫೇಸ್ಬುಕ್ ನೋಟಿಫಿಕೇಷನ್ ಬಂತ ಅಲ್ಲಿ ಹೋಗೋದು, ಓಕೆ ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಬಂತ ಅಲ್ಲಿ ಹೋಗೋದು. ಸೊ ಹಿಂಗೆ ಒಂದರಿಂದ ಒಂದು ಸ್ವಿಚ್ ಆಗಿ ಏನಾಗಿಬಿಟ್ಟೈತೆ ನಮ್ಮ ಯುವಕರಲ್ಲಿ ಅಂದ್ರೆ ಅಟೆನ್ಷನ್ ಡೆಫಿಸಿಟ್, ಕಾನ್ಸಂಟ್ರೇಷನ್ ಒಂದು ಕಡೆ ಉಳಿಯಾಗಿಲ್ಲ ಅವರಿಗೆ. ಇಲ್ಲಿಂದ ಅಲ್ಲಿ ಹೋಗೈತೆ, ಅಲ್ಲಿಂದ ಅಲ್ಲಿ ಹೋಗೈತೆ, ಮಂಗೆ ಹಂಗತ್ಲಿ. ಅದಕ್ಕೆ ಸೊ ಕೇಳೋದು ಬರೆಯೋದು ಎರಡು ಪ್ಯಾರಲಲಿ ಮಾಡ್ಕೊರಿ, ಲಕ್ಷ್ಯ ಕೊಟ್ಟು ಕೇಳ್ರಿ, ಬರೀರಿ. ಇಷ್ಟು ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡ್ಕೋಬೇಕು ನೀವು. ಓಕೆ, ಸೊ ಇಲ್ಲ ಅಂತ ಬರೀ ಕೇಳ್ತೀನಿ ಅಂದ್ರೆ ಒಂದು ನಿದ್ದೆ ಮಾಡ್ತೀರಿ ನಡುಗೆ. ಓಕೆ, ಒಂದು ವೇಳೆ ಕೇಳಿದ್ರೂ ಒಂದು 2-3 ದಿವಸ ಮರ್ತು ಹೋಗಿರಿ. ರಿವಿಷನ್ ಇಲ್ಲ ಅಂದ್ರೆ ಕತೆ ಮುಗೀತಿ ಇಲ್ಲಿ ಎಕ್ಸಾಮ್ಸ್ ಒಳಗೆ. ರಿವಿಷನ್ಸು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಬರ್ಕೋರಿ, ಅವಾಗ ರಿವೈಸ್ ಮಾಡ್ತಾಯಿರ್ರಿ ಅಷ್ಟೇ. ಆಮೇಲೆ ಈ ನಮ್ಮ ಕೋರ್ಸ್ ಏನೈತಲ್ಲ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡರೊಳಗೆ ಇರ್ತೈತೆ ರೀ. ಓಕೆ, ಎರಡರೊಳಗೆ ಇರ್ತೈತೆ. ಕನ್ನಡದಾಗ ಬರ್ಕೋರಿ, ಇಂಗ್ಲೀಷ್ನಾಗ ಬರ್ಕೋರಿ. ಆದ್ರೆ ನನ್ನ ಪರ್ಸ್ನಲ್ ಸಜೆಷನ್ ಏನಪ್ಪ ಅಂದ್ರೆ ಎರಡರೊಳಗೆ ಬರ್ಕೊಂಡ್ರೆ ಭಾಳ ಉತ್ತಮ. ಓಕೆ, ಇಂಗ್ಲೀಷ್ ಶಬ್ದಗಳನ್ನ ಅರ್ಥ ಮಾಡ್ಕೋರಿಪ್ಪ. ಯಾಕಂದ್ರೆ ಈಗ ನೋಡಿರಲಿಲ್ಲ KS ಎಕ್ಸಾಮ್ ಒಳಗೆ ಏನಾಯ್ತು. ಓಕೆ, ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಎಷ್ಟು ಮಾಡಿದ್ರು, ಹೌದಿಲ್ಲ? ಹಿಂಗಾದ್ರೆ ಹೆಂಗೆ ಮತ್ತೆ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿದ್ರೆ ನೀವು ಪ್ಯೂರ್ಲಿ ಕನ್ನಡದಾಗ ಹೋದಿರಿ ಎಕ್ಸಾಮ್ ಹಾಲ್ ಒಳಗೆ ಹೋದ್ರಿ ಅಂದ್ರೆ ಮಂಗೆಗಳು ಹಾಕಿರಿ ನೀವು ಕ್ವಶನ್ ಪೇಪರ್ ನೋಡಿ. ಅದಕ್ಕೆ ಇಂಗ್ಲೀಷು ಅಷ್ಟು ಇಂಪಾರ್ಟೆಂಟ್. ಇವತ್ತು ಮೊನ್ನೆ KS ಆದಂಥ ಪರೀಕ್ಷೆ ಒಳಗೆ ಈವನ್ ಹೈಕೋರ್ಟಲ್ಲಿ ಜಡ್ಜ್ ಸಹಿತ ಕೇಳ್ತಾರೆ, ಯಾಕೆ KS ಒಳಗೆ ಇಂಗ್ಲೀಷ್ ಬೇಡ ಅಂಥೇಳಿ. ಅದಕ್ಕೆ KSಗೆ ಮತ್ತು IASಗೆ ಇಂಗ್ಲೀಷ್ ನಾಲೆಜ್ ಭಾಳ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇನ್ನೊಂದು ಯಾಕೆ ಇಂಗ್ಲೀಷ್ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿರಿ. ಯಾರ್ಯಾರು UPSC ಪರೀಕ್ಷೆ ಬರೀಬೇಕಂತದ್ದೀರಿ, ಪ್ರಿಲಿಮ್ಸ್ ಕಂಪ್ಲೀಟ್ ಇಂಗ್ಲೀಷ್ ಒಳಗೆ ಇರ್ತೈತಿ. ಇಂಗ್ಲೀಷ್ ನಾಲೆಜ್ ಇಂಪಾರ್ಟೆಂಟ್ ನಮಗೆ. ಓಕೆ, ಆಮೇಲೆ ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರ್ತೈತಿ ಮೇನ್ಸ್ ಒಳಗೆ, ಅದಕ್ಕೂ ಬೇಕು ನಿಮಗೆ. ಆಮೇಲೆ ಮೇನ್ಸ್ ಒಳಗೆ ಕ್ವಶನ್ ಏನಿರ್ತಾವಲ್ಲ ಎಲ್ಲ ಇಂಗ್ಲೀಷ್ನಾಗ ಇರ್ತಾವೆ. ಈವನ್ ನೀವು ಕನ್ನಡದಾಗ ಬರೀಬೇಕಂದ್ರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವೇ ಬರೀಬೇಕು ಆನ್ಸರ್. ಸೊ ಅದಕ್ಕೆ ಇವತ್ತು ಇಂಗ್ಲೀಷ್ ನಾಲೆಜ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಓಕೆ, ನಮಗೆ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಯಾವತ್ತೂ ಇರ್ತೈತಿ, ಅದು ಇದ್ದೇ ಇರ್ತೈತಿ. ಕನ್ನಡನ ಮಾತಾಡ್ತೀವಿ, ಕನ್ನಡದಾಗ ಬರಿತೀವಿ ನಾವು. ಆದರೆ ಇವತ್ತು ಇಂಗ್ಲೀಷು ಕೂಡ ಅಷ್ಟೇ ಮುಖ್ಯ. ಪ್ರಾಕ್ಟಿಕಲಿ ನೀವು ತಿಳ್ಕೊಬೇಕು ಅದನ್ನು. ಸೊ ಅದಕ್ಕೆ ನಮಗೆ ಎರಡೂ ಇಂಪಾರ್ಟೆಂಟ್ ರೀ. ಕನ್ನಡನೂ ಇಂಪಾರ್ಟೆಂಟ್, ಇಂಗ್ಲೀಷು ಇಂಪಾರ್ಟೆಂಟ್, ಎರಡೂ ಬೇಕು ನಮಗೆ. ಸೊ ಓಕೆ, ಸೊ ಅದಕ್ಕೋಸ್ಕರ ನೋಟ್ಸ್ ಮಾಡ್ಕೊರಿ, ಕನ್ನಡದಾಗೂ ಮಾಡ್ಕೊರಿ, ಇಂಗ್ಲೀಷ್ನಾಗೂ ಮಾಡ್ಕೊರಿ. ಓಕೆ, ಸೊ ಯಾರಿಗೆ ಇಂಗ್ಲೀಷ್ ಭಾಳ ಟಫ್ ಐತಿ ಇವಾಗಿಂದನೂ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ. ಇಂಗ್ಲೀಷ್ ಶಬ್ದಗಳನ್ನು ಕಲಿಬೇಕು ನೀವು ಅಷ್ಟೇ, ಬೇರೆ ಏನು ಸೊಲ್ಯೂಷನ್ ಇಲ್ಲ ರೀ ಅದಕ್ಕೆ. ದೆನ್ ನನ್ನ ಅಡ್ವೈಸ್ ಏನಪ್ಪ ಅಂತ ಹೇಳಿದ್ರೆ ಡೆಡಿಕೇಟೆಡ್ ಆಗಿರ್ರಿ. ಓಕೆ, ಕನ್ಸಿಸ್ಟೆಂಟ್ ಆಗಿರ್ರಿ. ಪ್ರತಿದಿನ ನೋಡೋದು ವಿಡಿಯೋ ಪ್ರತಿದಿನ ನೋಡ್ಬೇಕು ನೀವು. ನಾವು ಅಪ್ಲೋಡ್ ಮಾಡಿರೋ ವಿಡಿಯೋನ ನೋಡಿ ನೋಟ್ಸ್ ಮಾಡ್ಕೋಬೇಕು. ನಿಮಗೆ ಡೆಡಿಕೇಶನ್ ಅಂದಿರಬೇಕು, ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕಾಕತಿ. ಓಕೆ, ಆ್ಯಂಡ್ ಯು ಶುಡ್ ಬಿ ಮೋಟಿವೇಟೆಡ್. 3 ತಿಂಗಳವರೆಗೂ ಮೋಟಿವೇಟೆಡ್ ಆಗಿರ್ಬೇಕು ನೀವು. ಬರೀ 3 ತಿಂಗಳಲ್ಲ, 3 ತಿಂಗಳು ಆದಮೇಲೂ ನೀವು ಡೆಡಿಕೇಟೆಡ್ ಆಗಿರ್ಬೇಕು, ಓದಬೇಕಾಗ್ತೈತಿ. ಓಕೆ, ಸೊ ಭಾಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇರ್ತೈತಿ. ಮೋಟಿವೇಶನ್ ಇದು ಹೆಂಗೆ ಸರ್ ಮೋಟಿವೇಶನು? ನಾವು 1 ವಾರ ಓದ್ತೀವಿ, 15 ದಿವಸ ಓದ್ತೀವಿ, ಆಮೇಲೆ ಸುಸ್ತಾಗ್ಬಿಡ್ತೈತೆ ನಮಗೆ ಅನ್ನೋರು ಇದ್ದೀರಿ. ಓಕೆ, ಮೋಟಿವೇಶನ್ ಅನ್ನೋದು ಹೆಂಗೆ ಇರ್ತೈತಿ ಅಂದ್ರೆ, ಮೋಟಿವೇಶನ್ ಅನ್ನೋದು ಯಾವಾಗಲೂ ಒಳಗೆ ಇರಬೇಕು, ನಿಮ್ಮಲ್ಲಿ ಇರಬೇಕದು. ಇಟ್ ಶುಡ್ ಬಿ ಇನ್ಸೈಡ್ ಯು. ಸೊ ನಿಮಗೆ ಆ ಒಂದು ಕ್ಲಾರಿಟಿ ಇರಬೇಕು, ಯಾಕೆ ನಾನು ಈ ಪರೀಕ್ಷೆ ಬರೀಬೇಕು, ವೈ ಐ ಶುಡ್ ರೈಟ್ ದಿಸ್ ಎಕ್ಸಾಮ್, ವೈ ಐ ಶುಡ್ ಬಿಕಮ್ ಎನ್ ಆಫೀಸರ್, ವೈ ಐ ಶುಡ್ ಬಿಕಮ್ ಎನ್ IAS, ವೈ ಐ ಶುಡ್ ಬಿಕಮ್ ಎನ್ KS, PSI ಯಾಕೆ ಆಗಬೇಕು ನಾನು, PDO ಯಾಕೆ ಆಗಬೇಕು ನಾನು. ಸೊ ಅನ್ನೋ ಒಂದು ಕ್ಲಾರಿಟಿ ನಿಮ್ಮೊಳಗೆ ಇರಬೇಕು. ಸೊ ಅದಿದ್ದರೆ ಮಾತ್ರ ನಿಮಗೆ ಮೋಟಿವೇಶನ್ ಇರ್ತೈತಿ. ಸೊ ಬಹಳಷ್ಟು ಜನ ಉದ್ದೇಶಗಳು ಏನಿರ್ತಾವೆ ಅಂತ ಹೇಳ್ತಾರೆ ನೋಡಿರಿ. ಗೌರ್ಮೆಂಟ್ ಜಾಬ್ ಯಾಕೆ ಹೋಗ್ಬೇಕು? ಮೊದಲನೇದಾಗಿ ಒಂದು ಪರ್ಮನೆಂಟ್ ಜಾಬ್ ಬೇಕು ಅನ್ನೋದಿರ್ತೈತಿ, ಪರ್ಮನೆಂಟ್ ಜಾಬ್. ಎರಡನೇದ್ದು ಸಮಾಜದಲ್ಲಿ ಗೌರವ ಇರ್ತೈತಿ. ಓಕೆ, ಸೋಷಿಯಲ್ ರೆಸ್ಪೆಕ್ಟ್. ಹೊಂಟ್ರಪ್ಪ ಊರಾಗ ದಾರ್ಯಾಗ ಅಂದ್ರೆ
ಸರ ನಮಸ್ಕಾರ ರೀ, ಸರ ನಮಸ್ಕಾರ ರೀ, ಇವತ್ತು ಇರ್ತೀರೇನು ರೀ ಆಫೀಸ್ನಾಗ, ಬರಲೇನು ರೀ ಅಂತೇಳಿ ಎಷ್ಟು ಮರ್ಯಾದೆ ಕೊಡ್ತಾರೆ. ಸರ್ ಬರ್ರಿ ಒಳಗೆ ಬರ್ರಿ, ಚಾ ಕುಡಿ ಬರ್ರಿ ಅಂತಾರೆ, ಹೌದಿಲ್ಲ? ಸೊ ಇದೆಲ್ಲ ಸೋಷಿಯಲ್ ರೆಸ್ಪೆಕ್ಟ್ ಅನುಭವಿಸ್ಬೇಕು ಅಂತ ಇರ್ತೀರ. ಮೂರನೇದ್ದು ಹೆಲ್ಪ್ ಮಾಡೋದು, ಬೇರೆಯವರಿಗೆ, ಬಡವರಿಗೆ, ಕೈಲಾಗದವರಿಗೆ ಒಂದಿಷ್ಟು ಸಹಾಯನ ಮಾಡಬೇಕು, ಅದರಿಂದ ನಾನು ತೃಪ್ತಿ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರ್ತಕ್ಕಂಥವ್ರು ಇರ್ತಾರೆ. ಓಕೆ, ಇನ್ನು 4ನೇ ಜನಾಂಗದವರು ಕರಪ್ಷನ್ನ ಮಾಡ್ಬೇಕು ಸರ್, ನಾವು ದುಡ್ಡು ಮಾಡ್ಬೇಕ್ರಿ ಒಳಗೆ ಹೋಗಿ ಅನ್ನೋರು ಇರ್ತಾರೆ. ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಉದ್ದೇಶ ಏನಾದರೂ ನೀವೇ ತಿಳ್ಕೊರಿ. ವಾಟ್ ಈಸ್ ಯುವರ್ ಯುವರ್ ಇಂಟೆನ್ಷನ್ ಏನು, ನಿಮ್ಮ ಪರ್ಪಸ್ ಏನೋ ನೀವೇ ಕೇಳಿ ತಿಳ್ಕೊಬೇಕು ನಿಮ್ಮನ್ನು ನೀವೇ. ಓಕೆ, ಸೊ ಇಲ್ಲಿ ಪರ್ಮನೆಂಟ್ ಜಾಬ್, ಕಾಮನ್ನಾಗಿ ಪರ್ಮನೆಂಟ್ ಜಾಬು, ಸೋಷಿಯಲ್ ರೆಸ್ಪೆಕ್ಟು, ಇನ್ನೊಬ್ರು ಹೆಲ್ಪ್ ಮಾಡೋದು ಅನ್ನೋದು ಇದ್ದೇ ಇರ್ತವೆ. ಓಕೆ, ಸೊ ಇದಿದ್ರೆ ಒಳ್ಳೆಯದು. ನಿಮ್ಮೆಲ್ಲರಲ್ಲೂ ಇದ್ದಂಗೆ ಇನ್ನೊಬ್ರು ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ ಅದು ಭಾಳ ಉತ್ತಮ. ಅದನ್ನು ಇಟ್ಕೊಂಡು ಹೋಗ್ರಿ. ಇದನ್ನು ಇಟ್ಕೊಂಡ್ರಿ ಅಂದ್ರೆ ನೀವು ಲಾಂಗ್ ಟರ್ಮ್ ಮೋಟಿವೇಶನ್ ಇರ್ತೈತೆ ನಿಮಗೆ ಎಕ್ಸಾಮ್ ಪ್ರಿಪೇರ್ ಆಗೋಕೆ ಮತ್ತು ಬರೆಯೋಕೆ. ಓಕೆ, ಇದಿಷ್ಟು ಇವತ್ತಿನ ನಮ್ಮ ಓರಿಯೆಂಟೇಷನ್ ಸೆಷನ್ನು. ಓಕೆ, ಸೊ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ನಮ್ಮ ನೆಕ್ಸ್ಟ್ ಕೋರ್ಸಲ್ಲಿ ನಮ್ಮ ಕೋರ್ಸ್ ಏನಿರ್ತೈತಿಲ್ಲ ಅಲ್ಲೂ ಸಹಿತ ನಿಮಗೆ ಸಬ್ಜೆಕ್ಟ್ಸಲ್ಲಿ ಏನಾದರೂ ಕ್ಲಿಯರ್ ಆಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನನಗೂ ಸ್ವಲ್ಪ ಖುಷಿ ಆಗುತ್ತೆ, ನಮ್ಮ ಸ್ಟೂಡೆಂಟ್ಸ್ ನೋಡಿ ಏನೋ ಒಂದು ಕಲಿಯಾಕತ್ತಾರಪ್ಪ, ಅದಕ್ಕೆ ಪ್ರಶ್ನೆ ಕೇಳಾಕತ್ತಾರ ಅಂಥೇಳಿ. ಸೊ ಯಾವ ಮನುಷ್ಯ ಪ್ರಶ್ನೆ ಕೇಳ್ತಾನಲ್ಲ, ಸೊ ಅವನು ಯೋಚನೆ ಮಾಡಕತ್ತಾನ ಅದ್ರ ಬಗ್ಗೆ ಅಂತ ಅರ್ಥ. ಓಕೆ, ಸೊ ಎರಡು ರೀತಿಯ ಜನಗಳು ಪ್ರಶ್ನೆಯನ್ನು ಕೇಳೋದೇ ಇಲ್ಲ. ಒಂದು ಏನೂ ಅರ್ಥ ಆಗಲಿದ್ದವ್ರು ಕೇಳೋಂಗಿಲ್ಲ, ಇನ್ನೊಂದು ಎಲ್ಲ ಅರ್ಥ ಆದವರು ಸಹಿತ ಕೇಳೋಂಗಿಲ್ಲ. ಓಕೆ, ನನ್ನ ಪ್ರಕಾರ ಎಲ್ಲ ಅರ್ಥ ಆಗೈತಿ ಅಂತ ಹೇಳೋರು ಸುಳ್ಳು, ಅವ್ರು ಸುಳ್ಳು ಹೇಳಕತ್ತಾರ ಅಂಥೇಳಿ ಅರ್ಥ ಆಕತ್ತೆ. ಓಕೆ, ಸೊ ಯಾವ ಮನುಷ್ಯ ಪ್ರಶ್ನೆ ಬರ್ತಾವಲ್ಲ ಆ ಮನುಷ್ಯ ವಿಚಾರ ಮಾಡಕತ್ತಾನ, ಅದ್ರ ಮೇಲೆ ಅವನು ವಿಚಾರ ಮಾಡಿ ಏನೋ ಕಲಿಬೇಕು ಅನ್ನೋ ಹುಮ್ಮಸ್ಸು ಐತಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಅಂಥ ಜನಗಳನ್ನ ನನಗೆ ಜಾಸ್ತಿ ಜನ ಇದ್ರಿ ಅಂದ್ರೆ, ಕಮೆಂಟ್ ಹಾಕಿದ್ರಿ ಅಂದ್ರೆ, ಸೊ ನನಗೂ ಒಂದು ಹುಮ್ಮಸ್ಸು ಇರ್ತದೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ಸೊ ಕಲೀರಿ, ಎಲ್ಲರೂ ಕಲಿಯೋಣ, ನಾನು ಕಲಿತೀನಿ, ನೀವು ಕಲೀರಿ, ಎಲ್ಲರೂ ನಾಲೆಡ್ಜನ್ನು ಶೇರ್ ಮಾಡ್ಕೊಳೋಣ ಇಲ್ಲಿ. ಓಕೆ, ಸೊ ಇಷ್ಟು ಹೇಳಿ ಇವತ್ತಿನ ಸೆಷನ್ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.